ಓರಿಯೆಂಟೇಷನ್ ಪ್ರೋಗ್ರಾಮ್ ಈ ಶುಭ ಸಮಾರಂಭದಲ್ಲಿ ಹಸೀನರಾಗಿರುವ ವೇದಿಕೆಯ ಮೇಲಿರುವ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಶಾನವಾಸ್ ಮಾಣಿಪಾಡಿ ಮತ್ತು ಪುತ್ರ ಅಬ್ದುಲ್ ರೆಹಮಾನ್, ನಮ್ಮ ಸಂಸ್ಥೆಯ ಹಿರಿಯರು ವೆಂಕಟರಾಯ ಪ್ರಭು, ಡಾಕ್ಟರ್ ಅಂಜನ್, ರೋಹನ್ ಮೋನೀಸ್ ಮತ್ತು ಎದುರುಗಡೆ ಕೂತಿರತಕ್ಕಂಥ ನಮ್ಮ ಸಂಸ್ಥೆಯ ಆಯುರ್ವೇದ ಪ್ರಿನ್ಸಿಪಲ್, ಫಾರ್ಮಸಿ ಪ್ರಿನ್ಸಿಪಲ್, ಅಲೈಡ್ ಸೈನ್ಸ್ ಪ್ರಿನ್ಸಿಪಲ್, ಇತರ ಎಲ್ಲ ಹಿರಿಯ ಸಂಸ್ಥೆಯ ಡಾಕ್ಟರ್ಗಳೇ, ಇವತ್ತು ತನ್ನ ಮಕ್ಕಳನ್ನು ಭವಿಷ್ಯದ ನಿರ್ಧರಿಸುವ ಬಗ್ಗೆ ಕಣಚೂರು ಸಂಸ್ಥೆಗೆ ಜಾಯಿನ್ ಮಾಡಲಿಕ್ಕೆ ಬಂದಂಥ ಎಲ್ಲ ಹಿರಿಯ ಪೇರೆಂಟ್ಸ್ಗಳೇ ಮತ್ತು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಜನೆ ಮಾಡಲಿಕ್ಕೆ ಬಂದಿರುವಂಥ ಎಲ್ಲ ಸ್ಟೂಡೆಂಟ್ಗಳೇ, ಈಗಾಗಲೇ ನಿಮಗೆ ಒಂದು ದಿನದ ಪಾಠ ಲೆಸನ್ ಆಗಿದೆ ಅಂತ ತಿಳ್ಕೊಳ್ತೀನಿ. ವೆಂಕಟರಾಯ ಪ್ರಭು ಅವರು ನಿಮಗೆ ಮನದಟ್ಟಾಗುವಂಗೆ ಎಲ್ಲರೂ ಮಾತಾಡಿದ 3 ಜನರು ಕೂಡ ಹೇಳಿದ್ದಾರೆ. ಹೆಚ್ಚಿನದಾಗಿ ಕಾಲೇಜಿನ ಬಗ್ಗೆ, ಕಾಲೇಜಿನ ಡೆವಲಪ್ಮೆಂಟ್ಗಳ ಬಗ್ಗೆ ನಾನೇನು ಮಾತಾಡುವುದಿಲ್ಲ. ಅದು ಕಾಲಕ್ಕೆ ತನ್ನಷ್ಟಕ್ಕೆ ತಾನೇ ಬೆಳವಣಿಗೆ ಆಗ್ತದೆ. ಉದಾಹರಣೆಗೆ, ಚಿಕ್ಕ ಮಕ್ಕಳಿದ್ದಾಗ ನೀವು ಯಾವ ಥರದಲ್ಲಿ ಬೆಳೆದಿರೋ ಹಂತವಾಗಿ ಈ ಮಟ್ಟಕ್ಕೆ ಬೆಳೆದು ಇವತ್ತು PUC ಮುಗಿಸ್ಕೊಂಡು ಇವತ್ತು ಮತ್ತೊಂದು ಹೆಜ್ಜೆಗೆ ಬೆಳೆದಿದ್ದೀರಿ. ಅದೇ ಥರ ಇನ್ಸ್ಟಿಟ್ಯೂಷನು ಬೆಳೀತಾ ಹೋಗ್ತದೆ. ಅದರಲ್ಲಿ 2 ಮಾತಿಲ್ಲ. ಅದು ಕಣಚೂರು ಸಂಸ್ಥೆಯ ಒಂದು ಅಂಗ ಬೆಳವಣಿಗೆ. ನಾನು ಮುಖ್ಯವಾಗಿ ಪೇರೆಂಟ್ಸಿಗೆ ಮತ್ತು ಸ್ಟೂಡೆಂಟ್ಗಳಿಗೆ 1-2 ಮಾತನ್ನು ಹೇಳಿ ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ. ಸಮಯನೂ ಕೂಡ ಆಗಿದೆ. ಸಂಸ್ಥೆಗೆ 4-5.5 ವರ್ಷ ಇನ್ನು ನಿಮ್ಮ ಮಕ್ಕಳು, ಪೇರೆಂಟ್ಸ್ಗಳು, ನಿಮ್ಮ ಮಕ್ಕಳು ನಮ್ಮ ಸಂಸ್ಥೆಯಲ್ಲಿ ನಮ್ಮ ಜೊತೆಯಲ್ಲಿರ್ತಾರೆ. ದೇವರ ದಯದಿಂದ ಅವರು ಈ ದೇಶದ ಮಾತ್ರವಲ್ಲ, ಈ ಸಮಾಜದ, ಪ್ರಪಂಚದ ಉತ್ತಮ ದರ್ಜೆಯ ಪ್ರಜೆಗಳಾಗಿ ಹೊರಹೊಮ್ಮುತ್ತಾರೆ. ಡಾಕ್ಟ್ರುಗಳು ಅಂತೇಳಿದರೆ ಅವರು ಸಾಮಾನ್ಯ ಪ್ರಜೆಗಳಲ್ಲ, ಅವರು ಸಾಮಾನ್ಯ ಜನಗಳಿಗಿಂತ ಮೇಲ್ಪಟ್ಟ ವರ್ಗ ಅಂತ ಹೇಳಿದರೆ ತಪ್ಪಾಗಲಾರದು. ಅದಕ್ಕೆ ಲಿಖಿತ ಏನೂ ಇಲ್ಲ. ನನ್ನ ಅನುಭವದಲ್ಲಿ, ನಾನು ಡಾಕ್ಟ್ರೂ ಅಲ್ಲ, ವೈದ್ಯನೂ ಅಲ್ಲ, ಆ ಥರದ ಆಲೋಚನೆ ಮಾಡಿದವನೂ ಅಲ್ಲ. ನಾನು ಕಲಿಬೇಕು, ಸ್ಕೂಲಿಗೆ ಹೋಗಬೇಕು, ಕಾಲೇಜಿಗೆ ಹೋಗಬೇಕು ಅಂಥೇಳಿ ಅವಸರ ಇತ್ತು. ನನಗೂ ಕೂಡ ಕಲಿಯಲಿಕ್ಕೆ ನನ್ನ ತಂದೆ ತುಂಬ ಶ್ರಮಪಟ್ಟಿದ್ದರು. ಮಗನ್ನ ಶಾಲೆಗೆ ಹೋಗಬೇಕು, ಕಳಿಸ್ಬೇಕು ಅಂಥೇಳಿ. ಆಗ ಅಷ್ಟು ಸುಲಭವೂ ಇರಲಿಲ್ಲ. ಸ್ಕೂಲಿಗೆ 3 ಕಿಲೋಮೀಟರ್ ನಡೆದು ಬರಬೇಕಿತ್ತು. ಕಾಲೇಜಿನ ಪ್ರಶ್ನೆಯೇ ಇಲ್ಲ. ಉಳ್ಳಾಳದಲ್ಲಿ ಆನಂದಾಶ್ರಮ ಕಾಲೇಜು ಮಾತ್ರ ಒಂದು ಇದ್ದಿದ್ದು. ಈಗ ಹಾಗೆ ಅಲ್ಲ. ಅಜೆಗೊಂದು ಕೆಲವು ಪೇರೆಂಟ್ಸ್, ಸ್ಕೂಲ್ನ ಪೇರೆಂಟ್ಸ್ ಹೇಳ್ತಾರೆ, ಆ ಕಡೆ ಸ್ಕೂಲ್ನವರ ಬಸ್ಸು ನಮ್ಮ ಮನೆ ಬಾಗಿಲಿಗೆ ಬರ್ತದೆ, ನಿಮ್ಮದು ಯಾಕೆ ಒಂದು ಸ್ವಲ್ಪ ಆ ಕಡೆಯಲ್ಲಿ ನಿಲ್ತದೆ ಅಂತ. ಅಂದರೆ ಅವರ ಅರ್ಥ, ಎಲ್ಲರ ಬಸ್ಸು, ಎಲ್ಲ ಕಾಲೇಜುಗಳ ಬಸ್ಸು ಅವರ ಮನೆ ಬಾಗಿಲಿಗೆ ಹೋಗಿ ಅವರ ಮಗುವನ್ನು ಎತ್ತಿ, ನಮ್ಮ ಬಸ್ಸಲ್ಲಿ ಹೋದ ಎತ್ತಿ ಬಸ್ಸಲ್ಲಿ ಕೂರಿಸ್ಬೇಕು. ಇವತ್ತಿನ ಪರಿಸ್ಥಿತಿ ಅಲ್ಲಿವರೆಗೆ ಬಂದಿದೆ ಎಜುಕೇಷನ್. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಿಮ್ಮ ಮಕ್ಕಳನ್ನು 17 ವರ್ಷ, 18 ವರ್ಷ, 19 ವರ್ಷ ಮುದ್ದು ಮಾಡಿ
ಬೆಳೆಸಿ ಪ್ರೀತಿಯಿಂದ ಅವರ ಅಭಿವೃದ್ಧಿ ಅಥವಾ ಅವರ ಯಶಸ್ಸಿನ ಬಗ್ಗೆ ಆಲೋಚನೆ ಮಾಡಿ ಇವತ್ತು ಒಂದು ಹಂತಕ್ಕೆ ಬಂದು ಡಾಕ್ಟ್ರ್ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದು ನೀವು ನಮ್ಮಲ್ಲಿ ಬರುವ 5 ವರ್ಷ ಅಥವಾ 5.5-6 ವರ್ಷ ಇಂಟರ್ನ್ಶಿಪ್ ಎಲ್ಲ ಆಗುವಾಗ ನಮ್ಮ ಸಂಸ್ಥೆಯಲ್ಲಿ ಬಿಡಲಿಕ್ಕೆ ತೀರ್ಮಾನ ಮಾಡಿದ್ದೀರಿ. ಇದು ದೊಡ್ಡ ವಿಶೇಷ. ತನ್ನ ಮಕ್ಕಳನ್ನು ಅತ್ಯಂತ ಪ್ರೀತಿಸುವ ತಾಯಿ ತಂದೆಗಳಿಗೆ ಅಷ್ಟು ಸುಲಭದಲ್ಲಿ ಇದನ್ನು ಅರಗಿಸ್ಕೊಳ್ಳೋಕೆ ಆಗುವುದಿಲ್ಲ. ಆದರೆ ನಾನು ನಿಮಗೆ ಹೇಳ್ತೀನಿ, ಕಣಚೂರು ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳನ್ನು 5.5 ವರ್ಷ 6 ವರ್ಷ ಬಿಟ್ಟು ನೀವು ಹೋದರೆ ಯಾವುದೇ ತಾಪತ್ರ, ಯಾವುದೇ ಅಂಜಿಕೆ ಅಥವಾ ಯಾವುದೇ ಅಭದ್ರತೆ ನಿಮಗೆ ಮನೆಯಲ್ಲಿ ಕಾಡುವುದಿಲ್ಲ. ಶಾನವಾಜ್ ಹೇಳಿದರು, ನಮ್ಮಲ್ಲಿ ಹೊರಗೆ ಹೋದರೆ ಡಾಕ್ಟ್ರುಗಳು, ಹೆಣ್ಣುಮಕ್ಕಳು ಡಾಕ್ಟ್ರುಗಳು ಕೂಡ ಜೈಲಿಗೆ ಹೋಗಿದ್ದಾರೆ. ನಿಜವಾಗೂ ಹೌದು. ಡ್ರಗ್ಸ್ ಪ್ರಾಬ್ಲಮ್ನಲ್ಲಿ ಅನೇಕ ಕಾಲೇಜುಗಳ ಸ್ಟೂಡೆಂಟ್ಗಳು, ಗಂಡಸರು, ಹೆಣ್ಣುಮಕ್ಕಳು, ಗಂಡು ಮಕ್ಕಳು, ಟೀಚರ್ಗಳು ಎಲ್ಲವರನ್ನೂ ಪೊಲೀಸ್ನವರು ಹಿಡಿದು ಬಂಧಿಸಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ. ಅದರ ಬಗ್ಗೆ ಚೆಕ್ಕಿಂಗು ನಡೀತಾ ಇದೆ. ಪೊಲೀಸ್ನವರು ತಿಂಗಳಿಗೊಮ್ಮೆ ಪ್ರತಿಯೊಂದು ಇನ್ಸ್ಟಿಟ್ಯೂಷನಿಗೆ, ಕಾಲೇಜುಗಳಿಗೆ ಹೋಗಿ ಸೆನ್ಸರ್ ಅಂದರೆ ಚೆಕ್ಕಿಂಗ್ ಮಾಡ್ತಾರೆ. ಎಲ್ಲವೂ ಹೌದು. ಆದರೆ ಕಣಚೂರು ಸಂಸ್ಥೆಗೆ ಇವತ್ತಿನವರೆಗೆ ಅಂಥ ಕೀಳುಮಟ್ಟದ ವಿದ್ಯಾರ್ಥಿಗಳು ಬರಲಿಲ್ಲ. ನಮ್ಮ ವಿದ್ಯಾರ್ಥಿಗಳು ಕ್ಯಾಂಪಸ್ಸಿನ ಒಳಗೆ ಇದ್ದವರು ಅಂಥ ಪ್ರವೃತ್ತಿಯಲ್ಲಿ ತೊಡಗಿಯೂ ಇಲ್ಲ ಇದುವರೆಗೆ. ನನಗೆ ಧೈರ್ಯದಿಂದ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾಯಿದೆ. ನಮ್ಮಲ್ಲಿ ಕಲಿಸುವವರು ಎಷ್ಟೋ ಉತ್ತಮರಾಗಿದ್ದರೂ ಕೂಡ ಕಲಿಯುವವರು ಕೂಡ ಅಷ್ಟೇ ಉತ್ತಮರಾಗಬೇಕಲ್ವ. ತಾಯಿ ತಂದೆಯನ್ನು ಅನುಸರಿಸ್ತಾರೆ ಮಕ್ಕಳು, ಅದೇ ಥರ ಟೀಚರ್ಗಳನ್ನೂ ಅನುಸರಿಸ್ತಾರೆ. ಟೀಚರ್ಗಳ ಉತ್ತಮ ನಡವಳಿಕೆ, ಉತ್ತಮ ಬಾಂಧವ್ಯ ಅವರನ್ನು ಒಳ್ಳೆಯವರನ್ನಾಗಿ ಮಾರ್ಪಾಡು ಮಾಡಲಿಕ್ಕೆ ಕಾರಣವೂ ಆಗ್ತದೆ. ಆದ್ದರಿಂದ ನಮ್ಮ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳನ್ನು ಬಿಟ್ಟು ನೀವು ಅತ್ಯಂತ ನಿಶ್ಚಿಂತೆಯಿಂದ ಡಾಕ್ಟ್ರಾಗಿ ಹೊರಹೊಮ್ಮಿ ನಿಮ್ಮ ಮನೆಗೆ ಕಳಿಸಿಕೊಡುವ ಜವಾಬ್ದಾರಿ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದ ಟೀಚರ್ಗಳದ್ದು, ಅದರ ಒತ್ತಿಗೆ ನಮ್ಮದು ಕೂಡ ಅಂತೇಳುವ ಮಾತನ್ನು ನಿಮಗೆ ಭರವಸೆಯನ್ನು ಕೊಡ್ತಾಯಿದ್ದೀನಿ. ಇದು ಪೇರೆಂಟ್ಸ್ಗಳಿಗೆ ನಾನು ಹೇಳುವ ಮಾತಾದರೆ, ಇನ್ನು ನಮ್ಮ ಈ ಯುವ ಜನಾಂಗದ ವಿದ್ಯಾರ್ಥಿನಿಯರು, ನಮ್ಮಲ್ಲಿ ಅನೇಕ ನಿಬಂಧನೆಗಳಿದೆ ನಿಮಗೆ. ಅದು ನಿಮ್ಮ ಭದ್ರತೆಗೆ, ನಿಮ್ಮ ಸುರಕ್ಷತೆಗೆ ಸಂಬಂಧಪಟ್ಟಂಥ ವಿಚಾರ. ಯಾವುದೇ ಈಗ ಆಟೋಟ ಸ್ಪರ್ಧೆ, ಸ್ಪೋರ್ಟ್ಸ್ ಮತ್ತೊಂದು ಮುಗಿದೊಂದು, ನೀವು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಬೆರೆತುಕೊಂಡು ನಿಮ್ಮ ಚಟುವಟಿಕೆಗಳನ್ನ ಮಾಡ್ಬೋದು. ಆದರೆ ಅದು ಅತಿ ಆಗಬಾರ್ದು. ಅತಿ ಅಂತೇಳಿದರೆ ಒಟ್ಟಿಗೆ ಕೂತ್ಕೊಂಡು ಹೆಗಲ ಮೇಲೆ ಕೈಗೆ ಹಾಕ್ಕೊಂಡು ಗಂಡು ಮಕ್ಕಳು ಹೆಣ್ಣುಮಕ್ಕಳು ಫೋಟೋ ತೆಗೆಯೋದು ಮತ್ತೊಂದನ್ನು ನಮ್ಮ ವಾರ್ಡನ್ ಅದನ್ನು ಸಕಾರಾತ್ಮಕವಾಗಿ ಒಪ್ಪುವುದಿಲ್ಲ. ಪರ್ಮಿಷನ್ ಕೊಟ್ಟರು ಬಂದು ಕಂಪ್ಲೇಂಟ್ ಹೇಳ್ತಾರೆ, ನೋಡಿ ಸಾರ್ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಯಾಕೆ ಸರ್ ಅವರಿಗೆ ಕೊಟ್ಟಿರಿ, ಟೈಮ್ ಜಾಸ್ತಿ ಆಯ್ತು, ಅದು ಆ ಫಂಕ್ಷನ್ ಅಷ್ಟುದು ಒತ್ತೆ ಅಂಥದ್ದು ಯಾಕೆ ಅಂಥೇಳಿ. ನೀವು ಟೈಮ್ ಕೊಟ್ಟಿದ್ದರೂ ತೊಂದರೆ ಇಲ್ಲ. ಆದರೆ ನಿಮ್ಮ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ತನ್ನ ಲೆಸನ್ಗಳನ್ನ, ತನ್ನ ಪಾಠಗಳನ್ನ ಹಂಚಿಕೊಳ್ಳುವುದರಲ್ಲಿ ಯಾವುದೇ ಅಡಚಣೆ ತೊಂದರೆ ಇಲ್ಲ. ಆದರೆ ಹೆಗಲ ಮೇಲೆ ಕೈ ಹಾಕುವುದು ಮತ್ತೊಂದು ಮಾಡುವುದಿದ್ದರೆ ಅದನ್ನು ಕ್ವಶನ್ ಮಾಡ್ತಾರೆ ನಮ್ಮ ವಾರ್ಡನ್ಗಳು. MBBS ಸ್ಟೂಡೆಂಟ್ಗಳಿಗೆ ಗಂಡು ಮಕ್ಕಳಿಗೆ ಬೇರೆಯೇ ದಾರಿ ಇದೆ ಹೋಗಲಿಕ್ಕೆ, ಹೆಣ್ಣು ಮಕ್ಕಳಿಗೆ ಬೇರೆಯೇ ರೋಡ್ ಇದೆ. ಅದನ್ನು ಮಾಡಿದ್ದೇವೆ. ಈ ರೋಡಲ್ಲಿ ಗಂಡು ಮಕ್ಕಳಿಗೆ ಇಲ್ಲ, ಹೋಗಲಿಕ್ಕೆ ಅವಕಾಶ ಇಲ್ಲ.
ಹೋದರೆ ನಮ್ಮವರು ಕ್ವಶನ್ ಮಾಡ್ತಾರೆ. ಇಷ್ಟು ಮಾತ್ರ ಅಲ್ಲ, ನಿಮ್ಮ ಸ್ನೇಹಾಚಾರ ಕೂಡ ಒಂದು ಇತಿಮಿತಿಯಲ್ಲಿರಬೇಕು ಅಂತ. ಇತಿಮಿತಿ ಅಂದರೆ ಕನ್ನಡದಲ್ಲಿ ಒಂದು ಜಾಗರೂಕತೆ. ನೀವು ಯೌವನದ ಯುವಕರು ಯುವತಿಯರು, ಅದು ಗಂಡು ಮಕ್ಕಳಿಗಿರಲಿ ಹೆಣ್ಮಕ್ಳಿಗಿರಲಿ, ತಂದೆ ತಾಯಿಯವರು ನಿಮ್ಮ ಮೇಲೆ ಇಟ್ಟಿರುವ ಭರವಸೆ, ನಿಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಬರುವಂಥ ಕೆಲಸ ಮಾಡಬಾರ್ದು. ನೀವು ಏನು ಧಕ್ಕೆ ಬರುವಂಥ ಕೆಲಸ ಎಂಥದ್ದು ಮಾಡ್ಬೋದು? ಸ್ನೇಹಾಚಾರ. ನಿಮ್ಮನ್ನು ಸ್ನೇಹ ಮಾಡಲಿಕ್ಕೆ 5 ವರ್ಷ ಕಳೆದರೆ ಯಾವುದೇ ಗಂಡು ಮಗ ಆಗಲಿ ಯಾವುದೇ ಹೆಣ್ಣು ಮಗಳಾಗಲಿ ಅವರ ತಾಯಿ ತಂದೆ ಅವರ ಕುಟುಂಬದಲ್ಲಿ ಕ್ಯೂ ನಿಲ್ತಾರೆ. ನಿಮಗೆ ಇಲ್ಲಿ ಈ 5 ವರ್ಷದಲ್ಲಿ ನಿಮಗೆ ಯಾವುದೇ ಸ್ನೇಹಾಚಾರ ಬೇಡ. ಅದನ್ನು ಮಿತದಲ್ಲಿ ಇಟ್ಟುಕೊಂಡು ಯಾವುದೇ ಒಬ್ಬರು, ಅವರು ಗಂಡು ಮಗ ಇರಲಿ ಗಂಡಸಿ ಹುಡುಗರು ಇರಲಿ ಹುಡುಗಿಯರು ಇರಲಿ, ನೀವು ಇಲ್ಲಿ ಸ್ನೇಹಾಚಾರ ಮಾಡಿಕೊಂಡು ಸ್ನೇಹ ಕಟ್ಟಿಕೊಂಡು ಆ ಥರದ ವಾತಾವರಣ ನಿರ್ಮಾಣ ಮಾಡಿಕ್ಲಿಕ್ಕೆ ಹೋಗಬೇಡಿ. ನೀವು 5 ವರ್ಷ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಿ ಕಲಿಕೆ ಇದರಲ್ಲಿ ತೊಡಗಿಸ್ಕೊಳ್ಳಿ. ನೀವು ನಿಮ್ಮನ್ನು ಪ್ರೀತಿ ಮಾಡುವವರು, ನಿಮ್ಮನ್ನು ಸ್ನೇಹ ಮಾಡುವವರು ನಿಮಗೆ ನಿಮ್ಮ ಕುಟುಂಬದಲ್ಲಿ 1 by 1 ಆಗಿ ಒಬ್ಬರ ಹಿಂದೆ ಆಗಿ ಕಾಯ್ತಾ ಇರ್ತಾರೆ. ನೀವು ಅದರಲ್ಲಿ ಯೋಚನೆ ಮಾಡಬೇಡಿ. ನಾನೇನು ಈ ವಯಸ್ಸಿನಲ್ಲಿ ನನಗೆ ಯಾರಾದರೂ ಒಬ್ಬರು ಸಹಪಾಠಿಯನ್ನು ನಾನು ಹುಡುಕದೇ ಇದ್ದರೆ ನಾನು ಎಲ್ಲಿ ಹೋಗಲಪ್ಪ, ಆ ಥರದ ಯೋಚನೆಯನ್ನು ನಿಮಗೆ ಬೇಡ. ನಿಮ್ಮನ್ನು ಕಳಿಸಿದ ತಂದೆ ತಾಯಿಗಳಿಗೆ ಇಲ್ಲಿ ಸೇರಿಸಿದ್ದಕ್ಕಾಗಿ ನೀವು ಅಂಥ ವಾತಾವರಣ ಅವರು ನೆಮ್ಮದಿಯಾಗಿ ಮನೆಯಲ್ಲಿ ಇರಲಿಕ್ಕೆ ಅವಕಾಶ ನೀವು ಮಕ್ಕಳು ಮಾಡಿಕೊಡಬೇಕು ಅಂಥೇಳಿ ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೀನಿ. ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಒಳಪಟ್ಟು ನಿಮ್ಮ ಕೆರಿಯರ್ನನ್ನು ಭಂಗ ತರುವಂಥ ಕೆಲಸ ಮಾಡಬೇಡಿ. ಇದನ್ನು ನೀವು ಮಿತದಲ್ಲಿ ಇಟ್ಟುಕೊಳ್ಳಿ. ಒಳ್ಳೆ ಡಾಕ್ಟ್ರಾಗಿ ಹೊರಹೊಮ್ಮಿ ಕಳೆದ 5-5.5 ವರ್ಷ 6 ವರ್ಷ ನೀವು ಇಲ್ಲಿ ನಮ್ಮ ಜೊತೆಯಲ್ಲಿ ಇರಿ. ಇವತ್ತೇನು ನಮ್ಮ ಸ್ಟೂಡೆಂಟ್ ಒಬ್ಬ ಹೇಳಿದ ಹಾಗೆ ನೀವು ಅತ್ಯುತ್ತಮ ಪ್ರಜೆಗಳಾಗಿ ಈ ದೇಶದ ಉನ್ನತ ಮಟ್ಟ ಅಲ್ಲ ಅಂದರೂ ಕೆಳಮಟ್ಟದ ಪ್ರಜೆಗಳಲ್ಲ ನೀವು. ಒಬ್ಬ ವಿದ್ಯಾವಂತ ಅಥವಾ ನಮ್ಮ ದೇಶದಲ್ಲಿ ಅನೇಕ ಜನ 60%ಗಿಂತಲೂ ಮೇಲ್ಪಟ್ಟು ಕೆಳಮಟ್ಟದ ಕಡು ಬಡತನದಲ್ಲಿಂದ ಹಿಡಿದು ಕೆಳಮಟ್ಟದ ಜನದವರೆಗೆ ಜೀವನ ನಡೆಸ್ತಾ ಇದ್ದಾರೆ. ಆ ಕ್ಯಾಟಗರಿಗೆ ಅಲ್ಲ ನೀವು ಅದರಿಂದ ಮೇಲ್ವರ್ಗಕ್ಕೆ ಸೇರಿದವರಾಗಿರ್ತೀರಿ. ಒಂದು ಗಾದೆ ಇದೆ, ಬಡವರಾಗಿ ಹುಟ್ಟಬಹುದು, ಆದರೆ ಬಡವರಾಗಿ ಸಾಯಬೇಕು ಅಂತೇನಿಲ್ಲ. ಆ ನಮೂನೆಯಲ್ಲಿ ದೇವರು ನಿಮಗೆ ಅವಕಾಶ ಕೊಟ್ಟಿದ್ದಾನೆ. ನೀವು ಸೀಟ್ ತಗೊಂಡು ಬಂದಿದ್ದೀರಿ, MBBS ಡಾಕ್ಟ್ರ್ ಆಗಲಿಕ್ಕೆ ಅರ್ಹತೆ ಪಡೆದಿದ್ದೀರಿ. ಆ ತಾಯಿ ತಂದೆಯ ಏನು ಆಸೆ ಆಕಾಂಕ್ಷೆಗಳಿಗೆ ಭಂಗ ತರುವಂಥ ನೆಲೆಯಲ್ಲಿ ನೀವು ವರ್ತನೆ ಮಾಡಬಾರ್ದು. ಅದು ಮಾಡಿದರೆ ನಮ್ಮ ಸಂಸ್ಥೆಯು ಕೂಡ ಸಹಿಸುವುದಿಲ್ಲ. ವಾರ್ಡನ್ಗಳು ಅದನ್ನು ಕ್ವಶನ್ ಮಾಡ್ತಾರೆ, ಅದಕ್ಕೆ ತಕ್ಕಂತೆ ನಿಮಗೆ ಗೈಡೆನ್ಸು ಕೊಡ್ತಾರೆ. ಇದೆಲ್ಲವನ್ನು ನಾನು ಹೇಳಿ ನನ್ನ ವಯಸ್ಸಿನ ಆಧಾರದ ಮೇಲೆ ನಿಮಗೆ ಇಷ್ಟೊಂದು ವಿಚಾರವನ್ನು ತಿಳಿಸಿದೆ. ಅಲ್ಲದೆ ನಾನು ನಿಮಗೆ ಹಿತವಚನ ಹೇಳಲಿಕ್ಕೆ ಅಥವಾ ಪಾಠ ಮಾಡಲಿಕ್ಕೆ ಡಾಕ್ಟ್ರೂ ಅಲ್ಲ, ಅದರ ಅರ್ಹತೆಯೂ ನನಗಿಲ್ಲ. ಆದರೆ ನೀವು ಇದನ್ನು ನನ್ನ ಮಾತನ್ನು ನಿಮ್ಮ ಪೇರೆಂಟ್ಸ್ಗಳ ಮೇಲೆ ಪ್ರೀತಿ ಇಟ್ಟು ತನ್ನ ಮನಸ್ಸಿನಲ್ಲಿ ಇವತ್ತೇ ನಿರ್ಧರಿಸಿ ನಾನು ಈ ಸಂಸ್ಥೆಯಲ್ಲಿ 5 ವರ್ಷದವರೆಗೆ ನೆಲೆಸಿ ವಿದ್ಯಾಭ್ಯಾಸ ಮಾಡಿ ನನ್ನ ಮನೆಗೆ ಸುರಕ್ಷಿತವಾಗಿ ಹೋಗ್ತೇನೆ ಅಂತೇಳುವ ನಿರ್ಧಾರವನ್ನು ಮಾಡಿ ಅಂಥೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.